ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಮಾಡಿರುವುದನ್ನು ಖಂಡಿಸಿ ಪಟ್ಟಣದ ಶರಾವತಿ ವೃತ್ತದಲ್ಲಿ ಬಿಜೆಪಿ ಹೊನ್ನಾವರ ಮಂಡಲ ಹಾಗೂ ಜೆಡಿಎಸ್ ವತಿಯಿಂದ ಸಿಎಂ ಸಿದ್ದರಾಮಯ್ಯ ಪ್ರತಿಕೃತಿ ದಹಿಸಿ ಅಣಕು ಶವಯಾತ್ರೆ ನಡೆಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ಹೊನ್ನಾವರ ಪಟ್ಟಣದ ಶರಾವತಿ ಸರ್ಕಲ್ ಸಮೀಪ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಜಮಾವಣೆಗೊಂಡು ಖಾಲಿ ಚೊಂಬು ಹಿಡಿದು ರಾಜ್ಯದ ಜನತೆಗೆ ಗ್ಯಾರಂಟಿ ಹೆಸರಿನಲ್ಲಿ ಮೋಸ ಮಾಡ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ಧಿಕ್ಕಾರ ಕೂಗಿ ಸಿಎಂ ಸಿದ್ದರಾಮಯ್ಯ ಭಾವಚಿತ್ರ ಇರುವ ಬೊಂಬೆಯ ಅಣಕು ಶವಯಾತ್ರೆ ನಡೆಸಿ ಪ್ರತಿಕೃತಿಗೆ ಬೆಂಕಿ ಹಚ್ಚಿ ಹೆದ್ದಾರಿ ತಡೆದು ಮುಂದಾಗ್ತಿದ್ದಂತೆ ಪಿಎಸ್ಐ ಸಂಗೀತ ಅನುಮತಿ ಪಡೆದಿಲ್ಲ, ಸಂಚಾರ ನಿಯಮ ಉಲ್ಲಂಘಿಸದಂತೆ ಎಚ್ಚರಿಸಿದರು. ಎಚ್ಚರಿಕೆಯ ಬಳಿಕ ಪ್ರತಿಭಟನೆ ಕೈಬಿಟ್ಟು ಹೆದ್ದಾರಿ ತಡೆ ನಿರ್ಧಾರದಿಂದ ಹಿಂದಕ್ಕೆ ಸರಿದರು. ಈ ಸಮಯದಲ್ಲಿ ಕಾರ್ಯಕರ್ತರು ಹಾಗೂ ಪೊಲೀಸರ ಮಧ್ಯೆ ಮಾತಿನ ಚಕಮಕಿ ಉಂಟಾಗಿತ್ತು. ಪ್ರತಿಭಟನೆಯ ಬಳಿಕ ಬಿಜೆಪಿ ಮಂಡಳದ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ಮಾತನಾಡಿ, 1 ವರ್ಷದ ಹಿಂದೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ದಿನನಿತ್ಯದ ವಸ್ತುಗಳ ಬೆಲೆ ಏರಿಕೆ ಮಾಡಿ ಜನರ ಜೀವನದ ಜೊತೆ ಚೆಲ್ಲಾಟ ಆಡ್ತಿದೆ. ಇದೀಗ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಮಾಡಿ ಇನ್ನಷ್ಟು ಸಂಕಷ್ಟಕ್ಕೆ ಸಿಲುಕಿಸಿದ್ದಾರೆ. ಇದರ ವಿರುದ್ಧ ಬಿಜೆಪಿ ಪಕ್ಷವು ರಾಜ್ಯದೆಲ್ಲೆಡೆ ಪ್ರತಿಭಟನೆ ಮಾಡ್ತಿದೆ. ವರ್ಷದ ಹಿಂದೆ ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ಬೈಕ್ ಹೊತ್ತು ಶವಯಾತ್ರೆ ಮಾಡಿದ್ದ ಇಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಬಳಿ ಈಗ ಯಾರ ಶವಯಾತ್ರೆ ಮಾಡಬೇಕೆಂದು ಪ್ರಶ್ನಿಸಬೇಕಿದೆ. ಏರಿಕೆ ಮಾಡಿರೋ ಬೆಲೆಯನ್ನು ಇಳಿಕೆ ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಅಧಿಕಾರವನ್ನ ಮಾಡ್ತಾ ಇದೆ. ಅಧಿಕಾರ ಮಾಡುವಂತಹ ಸಂದರ್ಭದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆಯನ್ನ ಏರಿಕೆ ಮಾಡಿರೋದನ್ನು ವಿರೋಧಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಈ ಒಂದು ಹೋರಾಟವನ್ನ ಮಾಡ್ತಾ ಇದೆ. ಹಾಗಾಗಿ ನಾವು ಹೊನ್ನಾವರದ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ನ ಒಟ್ಟಿಗೆ ಇವತ್ತು ಈ ಒಂದು ಪ್ರತಿಭಟನೆಯನ್ನು ನಾವು ಮಾಡಿದ್ದೇವೆ. ಕಾರಣ ತಮಗೆಲ್ಲರಿಗೂ ಗೊತ್ತಿದೆ, ಕಳೆದ 1 ವರ್ಷದ ಹಿಂದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಜನರ ಜೊತೆ ಬೆಲೆ ಏರಿಕೆ, ಜನರ ದಿನನಿತ್ಯದ ವಸ್ತುಗಳನ್ನು ಬೆಲೆಯನ್ನು ಏರಿಕೆ ಮಾಡಿ ಜನಸಾಮಾನ್ಯರ ಜೊತೆ ಚೆಲ್ಲಾಟ ಆಡ್ತಿರೋದನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕೂ ಮುಂದೆ ಹೋಗಿ ಇವತ್ತು ಬಹಳ ಮುಖ್ಯವಾದಂಥ ವಸ್ತು ಪೆಟ್ರೋಲ್ ಮತ್ತು ಡೀಸೆಲ್ ಸಾರಿಗೆ ವ್ಯವಸ್ಥೆಗೆ ಮತ್ತು ಜನರು ದಿನನಿತ್ಯ ಬಳಕೆ ಮಾಡುವಂಥ ವಸ್ತು, ಅದರ ಬೆಲೆಯನ್ನು ಏರಿಕೆ ಮಾಡಿರೋದನ್ನು ನೋಡಿದರೆ ಇವತ್ತು ಈ ಸರ್ಕಾರವನ್ನು ಹೀಗೆ ಬಿಟ್ಟರೆ ಇನ್ನು ಬದುಕೋದು, ಜನಸಾಮಾನ್ಯರು ಬದುಕೋದು ಬಹಳ ಕಷ್ಟ ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ. ಅದರ ವಿರುದ್ಧವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಹೋರಾಟಕ್ಕೆ ಅನಿವಾರ್ಯವಾಗಿ ಇಳಿಯುವಂಥ ಪರಿಸ್ಥಿತಿ ಇವತ್ತು ಬಂದಿದೆ. ನಮಗೆಲ್ಲರಿಗೂ ಗೊತ್ತಿರುವಂಥದ್ದು, ಕಳೆದ 1 ವರ್ಷದ ಹಿಂದೆ ಅವ್ರದೇ ಸರ್ಕಾರ ನಮ್ಮ ಸರ್ಕಾರ ಅಧಿಕಾರಕ್ಕೆ ತಂದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಏನು ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಕೆ ಮಾಡಿದೆ ಅಂತ ಹೇಳಿ ಬೈಕಿನ ಶವಯಾತ್ರೆಯನ್ನು ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರು ಮಾಡಿದರು. ಇವತ್ತು ನಾವು ಅವರನ್ನು ಕೇಳಬೇಕಾಗಿದೆ, ನಾವು ಯಾರ ಶವಯಾತ್ರೆಯನ್ನು ಮಾಡಬೇಕು ಅಂತೇಳಿ. ಹಾಗಾಗಿ ನಾವು ಅವರಿಗೆ ಇವತ್ತು ಒತ್ತಾಯ ಮಾಡ್ತಾ ಇದ್ದೇವೆ, ತಕ್ಷಣ ನೀವು ಏರಿರ್ತಕ್ಕಂಥ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆಯನ್ನು ಇಳಿಕೆ ಮಾಡದೇ ಇದ್ರೆ ಮುಂದಿನ ದಿನದಲ್ಲಿ ಉಗ್ರವಾದಂಥ ಹೋರಾಟವನ್ನು ನಾವು ಮಾಡ್ತೇವೆ. ಎಲ್ಲಿಯವರೆಗೆ ಬೆಲೆಯನ್ನು ಕಡಿಮೆ ಮಾಡೋದಿಲ್ವೋ ಅಲ್ಲಿಯವರೆಗೆ ನಮ್ಮ ಹೋರಾಟ ನಿರಂತರವಾಗಿ ಇರ್ತದೆ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ. ನಂತರ ಜೆಡಿಎಸ್ ತಾಲೂಕು ಘಟಕದ ಅಧ್ಯಕ್ಷ ಟಿಟಿ ನಾಯ್ಕ್ ಮಾತನಾಡಿ, ಗ್ಯಾರಂಟಿ ಯೋಜನೆ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವ ಗ್ಯಾರಂಟಿಗಳು 1 ವರ್ಷವಾದರೂ ಸಮರ್ಪಕವಾಗಿ ತಲುಪಿಲ್ಲ. ಲೋಕಸಭೆ ಚುನಾವಣೆ ಫಲಿತಾಂಶ ಬಂದ ಮೇಲೆ ರಾಜ್ಯದಲ್ಲಿ ಅವರ ಬಲ ಕುಗ್ಗಿ ಹೋಗಿದೆ. ಆದ್ದರಿಂದ ಈಗ ಪೆಟ್ರೋಲ್, ಡೀಸೆಲ್ ಹಾಗೂ ದಿನನಿತ್ಯ ಬಳಕೆ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ. ಸಾಮಾನ್ಯ ಬಡವರಿಂದ ಹಿಡಿದು ಶ್ರೀಮಂತವರೆಗೂ ಈ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ಮುಂದಿನ ದಿನದಲ್ಲಿ ಎಲ್ಲ ವಸ್ತುಗಳ ಬೆಲೆಯು ಮತ್ತೆ ಏರಿಕೆ ಆಗಲಿದ್ದು ರಾಜ್ಯ ಜನತೆಗೆ ಸಂಕಷ್ಟವಾಗಲಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಸರ್ಕಾರ 1 ವರ್ಷದ ಅವಧಿಯ ಹಿಂದೆ ಪ್ರಾರಂಭದಲ್ಲಿ ಕೊಟ್ಟಿರುವಂತಹ 5 ಭಾಗ್ಯಗಳು ಮತ್ತೆ ನಾವು ಇವತ್ತೇನು ಕರ್ನಾಟಕ ಸರ್ಕಾರನ ಉತ್ತಮ ರೀತಿಯಲ್ಲಿ ಆಡಳಿತ ಮಾಡ್ತೀವಿ ಅನ್ನುವಂಥ ಒಂದು ಸ್ಲೋಗನನ್ನ ಅಥವಾ ಹೋದಲ್ಲಿ ಅದನ್ನು ಬಿತ್ತರಿಸಿ ಇವತ್ತು ಸರ್ಕಾರಕ್ಕೆ ಬಂದು 1 ವರ್ಷ. ಅವರು ಬಂದಾದ ಮೇಲೆ ಕೊಟ್ಟಿರುವಂಥ ಭಾಗ್ಯಗಳನ್ನೇ ನಾನು ಹೇಳಬೇಕು ಅಂದರೆ ಒಂದು ಸರಿಯಾದ ರೀತಿಯಲ್ಲಿ ಇವತ್ತು ಕರ್ನಾಟಕದ ಜನತೆಗೆ ಮುಟ್ಟುತ್ತಾ ಇಲ್ಲ.
ಒಂದನೇದಾಗಿ ಹೇಳಬೇಕು ಅಂದರೆ ನಾನು ವಿದ್ಯುತ್ ಸಲುವಾಗಿ ಹೇಳ್ತಾ ಇದ್ದೇನೆ. ವಿದ್ಯುತ್ ಎಷ್ಟು ಬಿಲ್ ಬರ್ತಾ ಇದೆ ಅಂದರೆ ಮಾಲೀಕನಿಗೆ ಗೊತ್ತಿಲ್ಲ. ಫ್ರೀ ಅಂದರು 200 ಯೂನಿಟ್ ಫ್ರೀ ಅಂದರು, ಅದರಲ್ಲಿ ಕಂಡೀಷನ್ ಅಂತದ್ದು. ಹಾಗೆ ಭಾಗ್ಯ ಅಂತ ಹೇಳಿದ್ರು ಮಹಿಳೆಯರಿಗೆ ಮನೆಗೆ 2,000 ರೂಪಾಯಿ ಕೊಡ್ತಕ್ಕಂಥದ್ದು. ಪಾಪ ಎಷ್ಟೋ ಮನೆಗಳಿಗೆ ಬಲ್ಲ ಇವತ್ತು ಹೋರಾಟ ಮಾಡ್ತಾರೆ, ಪೋಸ್ಟ್ ಆಫೀಸ್ಗೆ ಹೋಗ್ತಾರೆ, ಬ್ಯಾಂಕ್ಗೆ ಹೋಗ್ತಾರೆ. ಇನ್ನಿತರ ಭಾಗ್ಯಗಳು, ಯಾವ ಭಾಗ್ಯಗಳು? ಈಗ ಬಸ್ಸಿನ ಭಾಗ್ಯ ಇವತ್ತು ಏನಾಗಿದೆ ಕೇಳಿದ್ರೆ, ಬಸ್ಸನ್ನು ಏನು ಮಹಿಳೆಯರಿಗೆ ಫ್ರೀ ಅಂತ ಹೇಳಿ ಹೆಂಡತಿಯನ್ನ ಮನವೊಲಿಸೋಕೆ ಗಂಡನ ಹಣವನ್ನು ಖರ್ಚು ಮಾಡುವಂಥ ವ್ಯವಸ್ಥೆಗೆ ತಂದಿಟ್ಟಂತ ಈ ಒಂದು ಸರ್ಕಾರ. ಅದಾದ ಮೇಲೆ ಏನು ಒಂದು ಉಸಿರುಗಟ್ಕೊಂಡು ಇಲ್ಲಿವರೆಗೂ ಇವರು ಬಂದಿದ್ರು, ಏನು ಒಂದು ಕೇಂದ್ರ ಸರ್ಕಾರದ ಚುನಾವಣೆ ಮುಗಿದ ಮೇಲೆ ಕರ್ನಾಟಕದಲ್ಲಿ ಅವರ ಬಲ ಕುಂದಿರುವ ಸಲುವಾಗಿ ಇವತ್ತು ಈ ಒಂದು ರೇಟನ್ನು ಇವತ್ತು ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಎಲ್ಲಿಗೆ ಮುಟ್ಟಿಸಿದ್ದಾರೆ? ₹1 ಏನು 8 ಆಣಿನ ಏರಿಸುವಂಥ ಒಂದು ಪದ್ಧತಿ ಇದೆ. ಇವತ್ತು ಇನ್ನು ಎಟ್ ಎ ಟೈಮ್ ಒಂದೊಂದು ಲೀಟ್ರಿಗೆ ₹3 ಏರಿಸಿದ್ದಾರೆ. ಈ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಸಾಮಾನ್ಯ ಬಡ ವರ್ಗದಿಂದ ಹಿಡಿದು ಶ್ರೀಮಂತರವರೆಗೆ ಇವತ್ತು ದಿನನಿತ್ಯನ ವ್ಯವಸ್ಥೆಗೆ ಬೇಕಾಗುವಂಥ ಒಂದು ವ್ಯವಸ್ಥೆ. ಅಂಥ ವ್ಯವಸ್ಥೆಯಲ್ಲೇ ಇವತ್ತು ಏರುಪೇರನ್ನು ಮಾಡಿದ್ದಾರೆ. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಶ್ರೀಕಲಾ ಶಾಸ್ತ್ರಿ ಮಾತನಾಡಿ, ಪಂಚಭಾಗ್ಯಗಳು ಯಾರಿಗೂ ಪ್ರಯೋಜನವಾಗ್ತಿಲ್ಲ. ವಿದ್ಯುತ್ ಬೆಲೆ ಏರಿಕೆ ಆಗಿದೆ. ಫ್ರೀ ಬಸ್ ಮೂಲಕ ಮಹಿಳೆಯರು ಮುಜುಗರಕ್ಕೆ ಒಳಗಾಗ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಬಿಟ್ಟಿ ಭಾಗ್ಯಗಳು ನಮಗೆ ಬೇಡ. ಜನಸಾಮಾನ್ಯರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕೆಲಸ ಮಾಡಿ. ದಿನನಿತ್ಯ ಬಳಕೆ ಮಾಡುವ ವಸ್ತುಗಳ ಬೆಲೆ ಏರಿಕೆ ಮಾಡ್ತಾ ಹೋದರೆ ಜೀವನ ನಡೆಸುವುದು ಕಷ್ಟವಾಗಲಿದೆ. ಈ ಹಿಂದೆ 50 ಪೈಸೆ ಏರಿಸಿದಾಗ ಪ್ರತಿಭಟನೆ ನಡೆಸಿ ಬೊಬ್ಬೆ ಹೊಡೆದವರು ಒಮ್ಮೆಲೆ ₹3 ಏರಿಕೆಯು ಜನತೆಗೆ ಹೊರೆಯಾಗುವುದಿಲ್ಲವಾ ಎಂದು ಪ್ರಶ್ನಿಸಿ ಕಾಂಗ್ರೆಸ್ ಪಕ್ಷದ ನಿರ್ಧಾರದ ಕುರಿತು ಆಕ್ರೋಶ ವ್ಯಕ್ತಪಡಿಸಿದರು. ಪಂಚರತ್ನವನ್ನ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ, ಪಂಚಭಾಗ್ಯ ಅಂತ ಹೇಳ್ತಾರೆ. ಆದರೆ ಬಡವರ ಪಾಲಿಗೆ ಇದು ಪಂಚ ದೌರ್ಭಾಗ್ಯ. ಬಸ್ ಹತ್ತಿದ್ರೆ ನಮಗೆಲ್ಲ ರೆಸ್ಪೆಕ್ಟೇ ಇಲ್ಲ. ನಾವು ರೂಟ್ ಪ್ರಕಾರ ಎಷ್ಟು ಚಾರ್ಜ್ ಇತ್ತು ಅಷ್ಟನ್ನು ಪೇ ಮಾಡುವಂಥ ಒಂದು ಸ್ಥಿತಿ ಎಲ್ಲ ಬಡವರಲ್ಲೂ ಇದೆ. ಬಸ್ಸಿಗೆ ದುಡ್ಡು ಕೊಡದೆ ಇರುವಂತಹ ಪರಿಸ್ಥಿತಿ ಯಾವ ಮಹಿಳೆಗೂ ಇಲ್ಲ. ಫ್ರೀ ಅಂತ ಅಂದ್ರು, ಒಬ್ಬೊಬ್ರು ಬಸ್ ಹತ್ತಿದ ಕೂಡಲೇ ಆ ಕಂಡಕ್ಟರ್ಸ್ ನಮ್ಮನ್ನ ನಡೆಸ್ಕೊಳ್ಳೋ ರೀತಿಗೆ ನಾವೆಂತ ಸೆಲ್ಫ್ ರೆಸ್ಪೆಕ್ಟ್ ಇಲ್ಲದೆ ಬಂದ್ಬಿಟ್ವಾ ಈ ಕಾಂಗ್ರೆಸ್ ಸರ್ಕಾರದಿಂದ ಅನ್ನೋ ಪರಿಸ್ಥಿತಿಯನ್ನ ಮಾಡಿಟ್ಟಿದ್ದಾರೆ. ಅದಾದ್ಮೇಲೆ ಬಾಕಿ ಲಕ್ಷ್ಮಿ ಯೋಜನೆ ಅಂತ ಹೇಳಿದ್ರು, ಒಬ್ರಿಗೆ ಕೊಟ್ರೆ ಒಬ್ರಿಗೆ ಬಿಡ್ತಾರೆ. ಅವರು ಬ್ಯಾಂಕ್ಗಳಿಗೆ ಅಲ್ದಾಟ ಮುಗ್ದೇ ಇಲ್ಲ. ಇನ್ನು ಬಾಕಿ ಪುರುಷರಿಗೆ ಬಸ್ ಚಾರ್ಜ್ ಅನ್ನ ಹೆಚ್ಚು ಮಾಡಿದ್ರು. ಕರೆಂಟ್ ಬಿಲ್ಲನ್ನು ಕಟ್ಟೋರಿಗೆ 1 to ಡಬಲ್ ಮಾಡಿದ್ರು. ಈಗ ನಮ್ಮನೆ ಬಿಲ್ಲಲ್ಲ ಏನು ಯೂಸ್ ಮಾಡದೇ ಇದ್ರು 2,500 ಬರುತ್ತೆ. ಬಿಲ್ ಹೇಗೆ ಅಂತಂದ್ರೆ ಎಲ್ಲ ಮೀಟರ್ ಯೂನಿಟ್ ರೇಟ್ ಜಾಸ್ತಿ ಮಾಡಿ ಬಿಟ್ಟಿದ್ದಾರೆ. ಹಾಗೆ ಪೆಟ್ರೋಲ್ ಮತ್ತೆ ಡೀಸೆಲ್ ಭಾರತೀಯ ಜನತಾ ಪಾರ್ಟಿ 50 ಪೈಸೆ ಹೆಚ್ಚು ಮಾಡಿದಾಗ ಅವರು ಶವಯಾತ್ರೆಯನ್ನೆಲ್ಲ ಮಾಡಿದ್ರು. ಆವಾಗ ಬಡ ಜನತೆಗೆ ಕಾಸ್ಟ್ಲಿ ಆಯಿತು, ಜೀವನ ಕಷ್ಟ ಆಯಿತು ಅಂತ ಅನಿಸಿದವರಿಗೆ ಈಗ ಪೆಟ್ರೋಲಿಗೆ ₹3 ಹೆಚ್ಚು ಮಾಡಿದ್ರು, ಡೀಸೆಲ್ಗೆ ₹3.25 ಹೆಚ್ಚು ಮಾಡಿದ್ರು. ಇದಾದ ಕೂಡಲೇ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ಗಳು ಹೆಚ್ಚಾಗ್ತದೆ, ದಿನಸಿ ವಸ್ತುಗಳ ಬೆಲೆ ಹೆಚ್ಚಾಗ್ತದೆ, ಪ್ರತಿ ಒಂದರ ರೇಟು ಹೆಚ್ಚಾಗ್ತದೆ. ಆಗ ಅವರು ಬಡವರ ಜೀವನವನ್ನು ಅನುಕೂಲ ಮಾಡಲಿಕ್ಕೆ ಮಾಡಿದ್ದ, ಇದು ಕಷ್ಟಕ್ಕೆ ಸಿಲುಕಿಸಲಿಕ್ಕೆ ಮಾಡಿದ್ದ? ಕಾಂಗ್ರೆಸ್ ಸರ್ಕಾರದ ಇತಿಹಾಸವನ್ನು ನಾವು ನೋಡ್ತಾ ಬಂದರೆ ಯಾವತ್ತವರು ಬಡವರು ಬಡವರಾಗಿಯೇ ಇರಬೇಕು, ಶ್ರೀಮಂತರು ಶ್ರೀಮಂತಿಗೆಯಲ್ಲಿರಬೇಕು ಅನ್ನುವಂತಹ ಒಂದು ನೀತಿ. ಅವರು ಇಲ್ಲಿ ಬೆಲ್ಲವನ್ನು ಹಚ್ಚೋದು, ಮೂಗಿಗೆ ತುಪ್ಪವನ್ನು ಹಚ್ಚೋದು. ಆದರೆ ಆ ಬಡತನದಲ್ಲಿದ್ದವರು ಬಡತನದಿಂದ ಮೇಲ್ ಬರಲೇಬಾರ್ದು. ಅವ್ರು ಯಾವತ್ತೂ ಭಿಕ್ಷೆ ಬೇಡ್ತಾ ಇರಬೇಕು ಇವ್ರ ಹತ್ರ, ಅದನ್ನು ಕೊಡಿ ಇದನ್ನು ಕೊಡಿ ಬಿಟ್ಟಿ ಭಾಗ್ಯ ಕೊಡಿ ಅಂತ. ಅವರು ಭಿಕ್ಷೆ ಕೊಟ್ಟ ಹಾಗೆ ಕೊಟ್ಕೊಂಡು ಬಡವರನ್ನಾಗಿಡುವಂಥದ್ದು. ಮತ್ತೆ ಎಜುಕೇಶನ್ ಸರಿ ಆಗದೆ ಇರಲಿಕ್ಕೆ ಏನು ಬೇಕೋ ಆ ವ್ಯವಸ್ಥೆ. ಇವತ್ತಿನ ದಿನಮಾನದಲ್ಲಿ ಯಾವುದು ಬದುಕಲಿಕ್ಕೆ ಬೇಕೋ ಆ ಶಿಕ್ಷಣ ವ್ಯವಸ್ಥೆ ಇಲ್ಲ. ಪುಸ್ತಕದಲ್ಲಿ ಓದಂತಹ ಕೆಲವೊಂದು ವಿಷಯಗಳು ಜೀವನದಲ್ಲಿ ಯಾವತ್ತೂ ಉಪಯೋಗಕ್ಕೆ ಬರೆದಿರುವಂತಹ ವಿಷಯಗಳನ್ನ ಇಟ್ಟಿದ್ದಾರೆ. ಹಾಗಾಗಿ ಇವತ್ತು ಬದುಕಲಿಕ್ಕೆ ಏನು ಬೇಕೋ ಅದು ಬೇಕು ಎಜುಕೇಷನಿಗೆ. ಹಾಗೆ ಬದುಕಲಿಕ್ಕೆ ಅನುಕೂಲವಾಗುವಂತಹ ರೇಟ್ನಲ್ಲಿ ಕಡಿಮೆ ಮಾಡಬೇಕು. ಎಲ್ಲರೂ ದುಡಿದು ತಿನ್ನಲಿಕ್ಕೆ ರೆಡಿ ಇದ್ದಾರೆ. ನೀವು ಬಹಳಷ್ಟು ಮಹಿಳೆಯರನ್ನ ಕೇಳಿ ನಮಗೆ ಬಿಟ್ಟಿ ಭಾಗ್ಯ ಬೇಡ ಅಂತ ಹೇಳ್ತಾರೆ. ಆಗ ಬಿಟ್ಟಿ ಭಾಗ್ಯಗಳು ಬೇಡ. ಈ ಸಂದರ್ಭದಲ್ಲಿ ರಾಜ್ಯ ಶಿಕ್ಷಕ ಪ್ರಕೋಷ್ಠದ ಸಂಚಾಲಕರಾದ ಎಂಜಿ ಭಟ್, ಜೆಡಿಎಸ್ ಜಿಲ್ಲಾ ಉಪಾಧ್ಯಕ್ಷರಾದ ಗೋವಿಂದ ಗೌಡ, ಗಣಪತಿ ಗೌಡ ಚಿತ್ತಾರ, ಯೋಗೀಶ್ ಮೇಸ್ತಾ, ಕೇಶವ ನಾಯ್ಕ್ ಬಳ್ಕೂರು, ರಾಜೇಶ್ ಭಂಡಾರಿ, ಗಣಪತಿ ಬಿಟಿ, ಎಂಎಸ್ ಹೆಗಡೆ, ರಾಘು ಕಾರ್ವಿ, ಪ್ರಮೋದ್ ನಾಯ್ಕ್, ರಮೇಶ್ ನಾಯ್ಕ್ ತುಂಬಳ್ಳಿ, HR ಗಣೇಶ್, ವಿನೋದ್ ನಾಯ್ಕ್ ರಾಯಲಕೇರಿ, ವಿನಾಯಕ ನಾಯ್ಕ್ ಮುಡ್ಕಣಿ, ಗಜಾನನ ಹೆಗಡೆ, ಭಾಸ್ಕರ್ ನಾಯ್ಕ್, ರಾಜೇಶ್ ನಾಯ್ಕ್, ಕಮಲಾಕರ ನಾಯ್ಕ್, ಪಟ್ಟಣ ಪಂಚಾಯತ್ ಸದಸ್ಯರು, ಬಿಜೆಪಿ ಪದಾಧಿಕಾರಿಗಳು, ಕಾರ್ಯಕರ್ತರು ಇದ್ದರು.